ದಯವಿಟ್ಟು ಗಮನಿಸಿ. ಹಾಸ್ಪೆಟ್ ಜಂಕ್ಷನ್ ತೋರಣಗಲ್ಲು ಮಾರ್ಗವಾಗಿ ಹೋಗುವ ಗಾಡಿ ಸಂಖ್ಯೆ 073936 ದಾವಣಗೆರೆ ನಿಲ್ದಾಣದಿಂದ ಬೆಲಾರಿ ಜಂಕ್ಷನ್ ನಿಲ್ದಾಣಕ್ಕೆ ಹೋಗುವ ದಾವಣಗೆರೆ ಬೆಲಾರಿ ಜಂಕ್ಷನ್ DMU ಪ್ಲಾಟ್ಫಾರ್ಮ್ ನಂಬರ್ 1ರಲ್ಲಿ ಸ್ವಂತ ಸಮಯದಲ್ಲಿ ದಂತ ಸೇರಲಿದೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ನಾನು ಇವತ್ತಿದ್ದೀನಿ ನಮ್ಮ ಬಳ್ಳಾರಿ ಜಂಕ್ಷನಲ್ಲಿ. ಅದು ಟಿಕೆಟ್ ಕೌಂಟ್ರು ನೀವೇನು ನೋಡ್ತಿದ್ದೀರಾ, ಇದು ರೈಲ್ವೆ ಸ್ಟೇಷನ್ನು. ಫುಲ್ಲು ರಿನೋವೇಷನ್ ಆಗಿದೆ, ಇನ್ನೂ ಕೆಲಸ ಬಾಕಿ ಇದೆ. ಇದು ಪ್ಲ್ಯಾಟ್ಫಾರಮ್ ನಂಬರ್ 1 ಬಳ್ಳಾರಿ ಜಂಕ್ಷನ್. ಬಳ್ಳಾರಿ ಬೆಟ್ಟ ತುಂಬ ಸರಿ ಹೈಕಿಂಗ್ ಮಾಡಬೇಕು ಅಂದ್ಕೊಂಡೆ, ಬಟ್ ಟೈಮ್ ಸೆಟ್ ಆಗ್ತಿಲ್ಲ. ಇಲ್ಲಾಂದಿದ್ರೆ ಬೆಟ್ಟದ ಮೇಲೆ ಏನೇನಿದೆ ಅಂತೆಲ್ಲ ತೋರಿಸ್ತಿದ್ದೆ. ಬನ್ನಿ ಪ್ಲ್ಯಾಟ್ಫಾರ್ಮ್ 2 ಮತ್ತು 3 ಹೋಗೋಣ. ಎಸ್ಕಲೇಟ್ರು ಸರ್ವಿಸ್ ಇದೆ, ಹೊಸದಾಗಿ ಮಾಡಿರೋದು ಇದು. ತಮ್ಮನೇನಲ್ಲಿ ನೋಡಿರ್ತೀರ, ನಾನು ಇವತ್ತು ಬಳ್ಳಾರಿಯಿಂದ ದಾವಣಗೆರೆಗೆ ಹೋಗ್ತಿದ್ದೀನಿ. 07395 ಡೆಮು ಟ್ರೈನಲ್ಲಿ. ಡೆಮು ಸ್ಪೆಷಲ್ ಟ್ರೈನು. ಫುಟ್ ಓವರ್ ಬ್ರಿಡ್ಜ್ ಮಾತ್ರ ತುಂಬ ದೊಡ್ಡದಾಗೈತೆ ಗುರು, ಸಾಕಾಗೈತೆ ಮಾತ್ರ. ಇನ್ನು 2 ಮತ್ತು 3 ಪ್ಲ್ಯಾಟ್ಫಾರ್ಮ್ ವರ್ಕ್ ನಡೀತಿದೆ. 1ನೇ ಪ್ಲ್ಯಾಟ್ಫಾರ್ಮ್ ವರ್ಕು ಆ ಸೈಡ್ ನಡೀತಿದೆ. ಇದು ಪ್ಲ್ಯಾಟ್ಫಾರ್ಮ್ ನಂಬರ್ 1. ಈ ಕಡೆ ಇರೋದು 2 ಮತ್ತು 3. ಇದು ಮೈನ್ಲಿ ಗೂಡ್ಸು ಸಿಕ್ಕಾಪಟ್ಟೆ ಅಡ್ಡಾಡ್ತವೆ. ನೋಡಿ, ನಮ್ಮ ಟ್ರೈನ್ ಬಂತು. ಇದು ಹೊಸಪೇಟೆಯಿಂದ ಬಳ್ಳಾರಿಗೆ ಡೆಮು ಸ್ಪೆಷಲ್ ಆಗಿ ಬರುತ್ತೆ, ಬಳ್ಳಾರಿಯಿಂದ ದಾವಣಗೆರೆಗೆ ಡೆಮು ಸ್ಪೆಷಲ್ ಆಗಿ ಹೋಗುತ್ತೆ. ಸೊ ಸೋಮವಾರದಿಂದ ಶನಿವಾರದವರೆಗೂ ಇರುತ್ತೆ ಈ ರೈಲು. ಮತ್ತು ಭಾನುವಾರ ಮಾತ್ರ ಇರಲ್ಲ, ಯಾಕಂದರೆ ಮೈಂಟೆನೆನ್ಸ್ಗೆ ಹುಬ್ಳಿಗೆ ಹೋಗುತ್ತೆ. ಹೊಸಪೇಟೆ ಹುಬ್ಳಿ ಸ್ಪೆಷಲಾಗಿ ಹುಬ್ಳಿಗೆ ಹೋಗ್ಬಿಟ್ಟು ಮತ್ತೆ ಭಾನುವಾರ ನೈಟು ಹುಬ್ಳಿ ಹೊಸಪೇಟೆ ಸ್ಪೆಷಲಾಗಿ ಬರುತ್ತೆ. ಆಮೇಲೆ ಹೊಸಪೇಟೆಯಿಂದ ಬಳ್ಳಾರಿಯಿಂದ ದಾವಣಗೆರೆ, ದಾವಣಗೆರೆಯಿಂದ ಬಳ್ಳಾರಿ, ಈ ಬಳ್ಳಾರಿಯಿಂದ ಮತ್ತೆ ಹೊಸಪೇಟೆಗೆ ಹೋಗಿ ಹೊಸಪೇಟೆಗೆ ಆಲ್ಟ್ ಆಗುತ್ತೆ ಟ್ರೈನು. ಏನೋ ಲೋಕೋ ಪ್ರಾಬ್ಲಮ್ ಇದೆ, ಅದಕ್ಕೆ WDP 4D ಹಾಕಿದ್ದಾರೆ. ಇದು ಲೋಕೋ ರಿವರ್ಸಲ್ ಆಗುತ್ತೆ ಇಲ್ಲಿ ಬಳ್ಳಾರಿಯಲ್ಲಿ. ಹುಬ್ಳಿಯಿಂದ ಹೊಸಪೇಟೆಯಿಂದ ಬಳ್ಳಾರಿಯಿಂದ ಹರಿಹರ ಅಂತಿದೆ, ಬಟ್ ಹರಿಹರಕ್ಕೆ ಹೋಗಲ್ಲ ಈ ಟ್ರೈನು, ದಾವಣಗೆರೆಗೆ ಲಾಸ್ಟ್ ಆಗುತ್ತೆ. ಒಳಗಡೆ ಬಂದಿದ್ದ ತಕ್ಷಣ ಈ ಥರ ಇರುತ್ತೆ 3:3 ಕುತ್ಕೊಳಕ್ಕೆ ಡೆಮು ಎಕ್ಸ್ಪ್ರೆಸ್ಸಲ್ಲಿ. ನೋಡಿ, ಲೋಕೋ ರಿವರ್ಸಲ್ಲಿ ಆಗಿ ಈಗ ಫ್ರಂಟ್ ಸೈಡ್ ಹೋಗ್ತಿದೆ. ಏನೋ ಪ್ರಾಬ್ಲಮ್ ಇರ್ಬೇಕು ಇಂಜಿನ್ದು, ಅದಕ್ಕೆ ಈ ಲೋಕೋ ಹಾಕಿರೋದು. ಇದೇ ಲೋಕೋ ದಾವಣಗೆರೆವರೆಗೂ ನಮ್ಮನ್ನು ಫುಲ್ ಮಾಡುತ್ತೆ. ಫ್ರೆಂಡ್ಸು, ನಮ್ಮ ಗಣಿನಾಡು ಬಳ್ಳಾರಿಯಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ 7:55 ಓಡಬೇಕಾಗಿರೋ ನಮ್ಮ ಟ್ರೈನು 8:15 ಬಳ್ಳಾರಿಯಿಂದ ಹೊರಟಿದೆ. ಮೋತಿ ಸರ್ಕಲ್ನಲ್ಲಿ ಧ್ವಜ ನೋಡಿ ಹಾರಾಡ್ತಿದೆ, ನಮ್ಮ ಭಾರತದ, ನಮ್ಮ ದೇಶದ ಧ್ವಜ. ಫ್ರೆಂಡ್ಸ್, ಲೆಫ್ಟ್ ಸೈಡಲ್ಲಿ ಒಂದು ಲೈನ್ ಹೋಗ್ತಿದೆ. ಆ ಲೈನ್ ಏನು ನೋಡ್ತೀರಾ, ಅದು ಬಳ್ಳಾರಿಯಿಂದ ರಾಯದುರ್ಗಕ್ಕೆ ಹೋಗೋ ಲೈನು. ರಾಯದುರ್ಗದಿಂದ ಮತ್ತೆ 2 ಲೈನ್ ಸಪ್ರೇಟ್ ಆಗುತ್ತೆ. ಒಂದು ಕದಿರದೇವರಪಲ್ಲಿ, ಕಲ್ಯಾಣದುರ್ಗ ಕದಿರದೇವರಪಲ್ಲಿ ತುಮಕೂರು ಲೈನ್ಗೆ, ಇನ್ನೊಂದು ಕಟ್ಟಾಗುತ್ತೆ ಮೊಳಕಾಲ್ಮೂರು, ಚಳ್ಳಕೆರೆ, ಚಿತ್ರದುರ್ಗ, ಚಿಕ್ಕಜಾಜೂರು ಕಡೆಗೆ. ಸೊ ಬಳ್ಳಾರಿ ಜಂಕ್ಷನ್ ಅನ್ನೋದು ಇದಕ್ಕೇನೆ. ಈ ಲೈನ್ ಹೋಗ್ಬಿಟ್ಟು ರಾಯದುರ್ಗದವರೆಗೂ ಹೋಗುತ್ತೆ. ರಾಯದುರ್ಗದಿಂದ ಮತ್ತೆ 2 ಲೈನ್ ಸ್ಪ್ಲಿಟ್ ಆಗುತ್ತೆ. ಆ ಕಡೆ ಏನು ನೋಡ್ತಿದ್ರೆ ಅದು ಬೈಪಾಸ್ ಲೈನು. ರಾಯದುರ್ಗದಿಂದ ಡೈರೆಕ್ಟಾಗಿ ಬಳ್ಳಾರಿ ಕಂಟೋನ್ಮೆಂಟ್ಗೆ ಹೋಗೋ ಬೈಪಾಸ್ ಲೈನು. ನಾನು ನಿಮ್ಗೆ ಆಲ್ರೆಡಿ ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ, ಬಟ್ ಇವಾಗ ತೋರಿಸ್ತಿದ್ದೀನಿ. ಫ್ರೆಂಡ್ಸ್, ಹೊಸದಾಗಿ ಯಾರ್ಯಾರು ಚಾನಲ್ನ ನೋಡ್ತಿದ್ದೀರಾ, ಈ ವಿಡಿಯೋ ನೋಡ್ತಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ಯಾವ್ಯಾವ ಊರಿಂದ ನೋಡ್ತಿದ್ದೀರಾ ಅಂತೇಳಿ ಕಾಮೆಂಟ್ ಮಾಡಿ ತಿಳಿಸಿ.
ಈ ಬ್ರಿಡ್ಜು 2-3 ವರ್ಷದಿಂದ ಹಿಂಗೇ ಇದೆ, ಕಾಮಗಾರಿನೇ ಆಗ್ತಿಲ್ಲ. ಆದಷ್ಟು ಬೇಗ ಮುಗಿಸಿದ್ರೆ ಇಲ್ಲಿ ಟ್ರಾಫಿಕ್ ಸಮಸ್ಯೆ ನಿವಾರಣೆ ಆಗುತ್ತೆ. ನಮ್ಮ ರೈಲು ಈಗ ಬಳ್ಳಾರಿ ಕಂಟೋನ್ಮೆಂಟಿಗೆ ಬಂದಿದೆ. ಬಳ್ಳಾರಿ ಕಂಟೋನ್ಮೆಂಟಿಂದ ಹೊರಟಿದೆ ನಮ್ಮ ರೈಲು. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಕುಡುತನಿ. ಬಳ್ಳಾರಿ ಮೈನ್ ಸ್ಟೇಷನ್ ಏನಿದೆ, ಜಂಕ್ಷನ್ ಸ್ಟೇಷನ್ನು, ಅಲ್ಲಿಗಿಂತ ಬಳ್ಳಾರಿ ಕಂಟೋನ್ಮೆಂಟಲ್ಲಿ ಪ್ಯಾಕ್ ಆಯಿತು. ಬಳ್ಳಾರಿಯಿಂದ ಹೊಸಪೇಟೆಗೆ ಹೋಗೋರಿಗೆ, ಹೊಸಪೇಟೆ ಹಾಗೆ ತೋರಣಗಲ್ಲು ಸಿಕ್ಕಾಪಟ್ಟೆ ಜನ ಇದೇ ಟ್ರೈನಿಗೆ ಬರ್ತಾರೆ. ಕೆಲ್ಸಕ್ಕೆ ಹೋಗೋರು ಎಲ್ಲರೂ, ಅಫಿಷಿಯಲ್ಸ್ ಎಲ್ಲ ಇದೇ ಟ್ರೈನಿಗೆ ಬರ್ತಾರೆ. ಸೊ ಬಳ್ಳಾರಿ ಕಂಟೋನ್ಮೆಂಟಲ್ಲಿ ಫುಲ್ ಪ್ಯಾಕ್ ಆಯಿತು ಗಾಡಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕುಡುತನಿ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಫ್ರೆಂಡ್ಸ್, ಹಾಗೆ ಬಳ್ಳಾರಿಯಿಂದ ನಾನು ಇನ್ನೂ ತುಂಬ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀನಿ. ಹೈದರಾಬಾದಿಂದ ಕಾಚಿಗುಡಿಯಿಂದ ಬಳ್ಳಾರಿ, ಬಳ್ಳಾರಿಯಿಂದ ವಿಜಯವಾಡ, ಬಳ್ಳಾರಿಯಿಂದ ತಿರುಪತಿ, ಹೀಗೆ ಯಾವುದು ಫಸ್ಟ್ ಸ್ಟಾರ್ಟ್ ಮಾಡಬೇಕು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಬೆಳಗಾವಿಯಿಂದ ಬಳ್ಳಾರಿವರೆಗೂ ಒಂದು ಟ್ರೈನ್ ವಿಡಿಯೋ ಮಾಡಬೇಕು ಅಂತಿದ್ದೀನಿ. ಬಳ್ಳಾರಿಯಿಂದ ಗೋವಾ, ಈ ಥರ ಬಳ್ಳಾರಿಯಿಂದ ಮಾಡ್ಬೇಕಂತ ಇದ್ದೀನಿ. ಯಾವ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೀವು ಯಾವ ಟ್ರೈನ್ ವಿಡಿಯೋ ಜಾಸ್ತಿ ಕಮೆಂಟ್ ಬರುತ್ತೋ ಆ ಟ್ರೈನ್ ವಿಡಿಯೋ ಫಸ್ಟ್ ಬರುತ್ತೆ. ನಮ್ಮ ರೈಲು ಈಗ ದರೋಜಿ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ದರೋಜಿ ಲೇಕ್, ದರೋಜಿ ಕೆರೆ ಫೇಮಸ್ ಇದು ಕೆರೆ. ಹಾಗೆ ದರೋಜಿ ಅಂದರೆ ಇನ್ನೊಂದು ಫೇಮಸ್ ಇದೆ. ದರೋಜಿಯಿಂದ ಯಾರ್ಯಾರು ನೋಡ್ತಿದ್ದಾರೆ, ಹಾಗೆ ಬಳ್ಳಾರಿ ಡಿಸ್ಟಿಕ್ಕು, ಹೊಸಪೇಟೆ ಡಿಸ್ಟಿಕ್ಕಿಂದ ಯಾರ್ಯಾರು ನೋಡ್ತಿದ್ದಾರೆ, ವಿಜಯನಗರ ಡಿಸ್ಟಿಕ್ಕಿಂದ, ದರೋಜಿ ಏನಕ್ಕೆ ಫೇಮಸ್ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಒಂದಂತೂ ಲೇಕ್ ಫೇಮಸ್ಸು, ಇನ್ನೊಂದು ಏನಂತ ನನಗೆ ಗೊತ್ತು, ಬಟ್ ನೀವು ಕಾಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ತೋರಣಗಲ್ಲು ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗಿದೆ. ಇದಕ್ಕೆ ಜಂಕ್ಷನ್ ಅಂತ ಏನಕ್ಕೆ ಕರೀತಾರೆ ಅಂದರೆ, ಇಲ್ಲಿಂದ ಒಂದು ಲೈನು ರಂಜಿತ್ಪುರಕ್ಕೆ ಹೋಗಿದೆ, ಒಂದು ಲೈನ್ ಹೊಸಪೇಟೆ, ಇನ್ನೊಂದು ಲೈನ್ ಬಳ್ಳಾರಿ, ಅದಕ್ಕೆ ಇದನ್ನು ಜಂಕ್ಷನ್ ಅಂತ ಕರೀತಾರೆ. ಫೇಮಸ್ ಜಿಂದಾಲ್ ಇರೋದೆಲ್ಲ ಇಲ್ಲೇ, ಜಿಂದಾಲ್ ಏರ್ಪೋರ್ಟ್ ಇರೋದು ಇಲ್ಲೇ, ಜಿಂದಾಲ್ ಮೈನಿಂಗ್ಸ್ ಇರೋದು ಇಲ್ಲೇ, ತುಂಬ ಸಿನಿಮಾ ಶೂಟಿಂಗ್ಸ್ ಆಗಿರೋದು ಇಲ್ಲೇ. ಯಾವ್ಯಾವ ಸಿನಿಮಾ ಶೂಟಿಂಗ್ ಆಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಗಾಡಿಗಾನೂರು ರೈಲ್ವೆ ಸ್ಟೇಷನಿಂದ ಹೊರಟಿದೆ. ಯಾಕಪ್ಪ ನಾನು ಜಸ್ಟು ಅರೈವಲ್ಲು ಡಿಪಾರ್ಚರ್ ತೋರಿಸ್ತಿದ್ದೀನಿ ಅಂದರೆ ತುಂಬ ಲೆಂತ್ ಆಗಿದೆ ವಿಡಿಯೋ, ಅದಕ್ಕೆ ಸುಮಾರು ಒಂದು 50 ನಿಮಿಷ ಬಂದಿತ್ತು ಈ ವಿಡಿಯೋನ. ಅದನ್ನು ಟ್ರಿಮ್ ಮಾಡಿಬಿಟ್ಟು 30 ನಿಮಿಷಕ್ಕೆ ಇಳಿಸಿದ್ದೀನಿ. ಅದಕ್ಕೆ ಯಾರು ಬೇಜಾರಾಗಬೇಡಿ. ಅದಕ್ಕೆ ಅರೈವಲ್ಲು ಇಲ್ಲ ಡಿಪಾರ್ಚರ್ ತೋರಿಸ್ತಿದ್ದೀನಿ ರೈಲ್ವೆ ಸ್ಟೇಷನಿಂದ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಹೊಸಪೇಟೆ ಜಂಕ್ಷನಿಗೆ ಬಂದಿದೆ. ಇಲ್ಲಿಗೆ ಬರೋ ಟೈಮಿಂಗ್ ಇರೋದು 9 ಗಂಟೆ 25 ನಿಮಿಷಕ್ಕೆ, ಬಟ್ ನಮ್ಮ ರೈಲು ಬಂದಿದೆ 9 ಗಂಟೆ 50 ನಿಮಿಷಕ್ಕೆ ಹೊಸಪೇಟೆ ಜಂಕ್ಷನಿಗೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ಬಂದಿದೆ. ಇದು ಒಳಗಡೆ ಬಂದಿದ ತಕ್ಷಣ ನೋಡಿ ಯಾವ ಥರ ಈ ಹೊಸಪೇಟೆ ಫುಲ್ ಖಾಲಿ ಆಯಿತು. ಗಾಡಿ ಮಾತ್ರ ಫುಲ್ಲು ಪ್ಯಾಕ್ ಇತ್ತು ಹೊಸಪೇಟೆವರೆಗೂ. ತೋರಣಗಲ್ವರೆಗೂ
ಅರ್ಧ ಜನ ಇಳಿದ್ರು, ಹೊಸಪೇಟೆಯಲ್ಲಿ ಅರ್ಧ ಜನ ಇಳಿದ್ರು. ಹೊಸಪೇಟೆ ಜಂಕ್ಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 1. ಫ್ರೆಂಡ್ಸ್, ಹೊಸಪೇಟೆಯಿಂದ ಯಾರು ನೋಡ್ತಿದ್ದೀರಾ ಆಯ್ತು ಕಾಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 10 ನಿಮಿಷ ಹಾಲ್ಟ್ ನಂತರ ಸುಮಾರು 10 ಗಂಟೆಗೆ ನಮ್ಮ ಟ್ರೈನ್ ಹೊರಟಿದೆ ಹೊಸಪೇಟೆ ಜಂಕ್ಷನಿಂದ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ತುಂಗಭದ್ರಾ ಡ್ಯಾಮ್. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಲೆಫ್ಟ್ ಸೈಡ್ ಟ್ರ್ಯಾಕಿಗೆ ಹೋಗ್ತಿದೆ. ಇದು ಬಂದುಬಿಟ್ಟು ದಾವಣಗೆರೆ ಅಂದರೆ ಅಮರಾವತಿ ಕಾಲೋನಿ ಜಂಕ್ಷನ್ಗೆ ಹೋಗೋ ಟ್ರ್ಯಾಕು. ರೈಟ್ ಸೈಡ್ ಏನು ನೋಡ್ತಿದ್ರೆ ಅದು ಹುಬ್ಳಿಗೆ ಹೋಗೋ ಟ್ರ್ಯಾಕು. ಸೊ ಜಂಕ್ಷನ್ ರೂಟ್ ತಗೊಂಡು ನಮ್ಮ ಟ್ರೈನ್ ಈಗ ಲೆಫ್ಟಿಗೆ ಹೋಗ್ತಿದೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ತುಂಗಭದ್ರಾ ಡ್ಯಾಮ್ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ನೀವು ಇಲ್ಲಿಂದ ಇಳಿದುಬಿಟ್ಟು ಇಲ್ಲಿಂದ ಜಸ್ಟು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಆಗುತ್ತೆ ಟಿ ಬಿ ಡ್ಯಾಮು. ಆರಾಮಾಗಿ ಹೋಗ್ಬೋದು, ನೋಡ್ಕೊಂಡು ಬರ್ಬೋದು. ಇದೊಂದು ಬೆಸ್ಟ್ ಆಪ್ಷನ್ನು, ಚೆನ್ನಾಗಿದೆ ಇಲ್ಲಿ ರೈಲ್ವೆ ಸ್ಟೇಷನ್ ಇರೋದು. ತುಂಗಭದ್ರಾ ಡ್ಯಾಮ್ ರೈಲ್ವೆ ಸ್ಟೇಷನಿಂದ ನಮ್ಮ ಟ್ರೈನ್ ಹೊರಟಿದೆ. ಇಷ್ಟಕ್ಕೆ 30 ರೂಪಾಯಿ ಅಂತೆ ಸಮೋಸ. ನೋಡೋಣ, ತಿಂದ್ಬಿಟ್ಟು ಹೇಳ್ತೀನಿ ಯಾವ ಥರ ಇದೆ ಅಂತೇಳಿ. ಸಮೋಸ ವರಷ್ಟಾಗಿತ್ತು, ಎಣ್ಣೆ ಫುಲ್ ಎಣ್ಣೆ. ಫ್ರೆಂಡ್ಸ್, ಆಲ್ರೆಡಿ ಡ್ಯಾಮ್ ಬ್ಯಾಕ್ ವಾಟರ್, ನಮ್ಮ ಟಿ ಬಿ ಡ್ಯಾಮ್ ಬ್ಯಾಕ್ ವಾಟರ್ ತುಂಗಭದ್ರಾ ನದಿದು. ಅಲ್ಲಿ ಸೆಲ್ಫಿ ಪಾಯಿಂಟು, ರೀಲ್ಸ್ ಪಾಯಿಂಟು ಅದು ಹೊಸಪೇಟೆಗೆ. ನೋಡಿರ್ತೀರ ನೀವು. ಏನಾದರೂ ಅಲ್ಲಿ ಸೆಲ್ಫಿ ತಗೊಂಡು ಇಲ್ಲ ರೀಲ್ಸ್ ಮಾಡಿದರೆ ಕಾಮೆಂಟ್ ಮಾಡಿ ತಿಳಿಸಿ. ನೀರು ಮಾತ್ರ ಬರ್ತಿದ್ದಾವೆ, ಫುಲ್ಲಾಗಿರಬೇಕು ನಮ್ಮ ಟಿ ಬಿ ಡ್ಯಾಮು. ಗೇಟ್ಸು ಓಪನ್ ಆಗಿರ್ಬೇಕು ಅನಿಸುತ್ತೆ, ಯಾಕಂದರೆ ಮೊನ್ನೆ ಎಲ್ಲ ಪೇಪರಲ್ಲಿ ಟಿ ವಿಯಲ್ಲೆಲ್ಲ ಬಂದಿದ್ದು ಗೇಟ್ಸ್ ಓಪನ್ ಆಗಿದೆ ಅಂತ ಹೇಳ್ಬಿಟ್ಟು. ನೀರು ನೋಡಿ ತುಂಬ ಮೇಲೆ ರೋಡ್ ಹತ್ರವರೆಗೂ ಬಂದುಬಿಟ್ಟೈತೆ ನೀರು. ನಾನು ಲಾಸ್ಟ್ ಟೈಮ್ ಮಾಡಿದಾಗ ರೋಡ್ಗಿಂತ ತುಂಬ ದೂರದಲ್ಲಿತ್ತು ನೀರು. ಇವಾಗ ರೋಡ್ ಹತ್ರಕ್ಕೆ ಮೇಲ್ಗಡೆ ಬಂದುಬಿಟ್ಟಿದೆ ನೀರು. ಬರಬೇಕು ಇನ್ನೊಂದು 2-3 ದಿವಸದಲ್ಲಿ ಮತ್ತೆ ರಿಟರ್ನ್ ಹೊಸ ಟಿ ಬಿ ಡ್ಯಾಮ್ಗೆ ಬಂದು ನೋಡ್ಕೊಂಡು ಹೋಗ್ತೀನಿ. ಚಳ್ಳಕೆರೆಯಿಂದ ಇನ್ನೇನು ಟಿ ಬಿ ಡ್ಯಾಮ್ ನಮಗೆ 3 ಅವರ್ಸು ಬೈಕಲ್ಲಿ ಬಂದುಬಿಡ್ತೀನಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ವ್ಯಾಸನಕೇರಿ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಇಲ್ಲಿ ನಮಗೆ ಹರಿಹರದಿಂದ ಹೊಸಪೇಟೆಗೆ ಹೋಗೋ ಪ್ಯಾಸೆಂಜರ್ ಎಕ್ಸ್ಪ್ರೆಸ್ಸು, ಅದೇ ನಮ್ಮ ಇಂಟರ್ಸಿಟಿ, ನಮ್ಮ ಚಳ್ಳಕೆರೆ ಮೇಲೆ ಹೋಗುತ್ತಲ್ಲ ಆ ಟ್ರೈನು, ರಿಕ್ಷೇರ್ ಇರೋದು. ಆ ಟ್ರೈನ್ ಇಲ್ಲಿ ಕ್ರಾಸಿಂಗ್ ಆಗುತ್ತೆ. ವ್ಯಾಸನಕೇರಿ ರೈಲ್ವೆ ಸ್ಟೇಷನ್ನು ಹಚ್ಚ ಹಸಿರು, ದೊಡ್ಡ ದೊಡ್ಡ ಬೆಟ್ಟಗಳು. ಟ್ರೈನ್ ಬಂತು ನೋಡಿ, ಹರಿಹರದಿಂದ ಹೊಸಪೇಟೆಗೆ ಹೋಗೋ ಪ್ಯಾಸೆಂಜರ್ ಎಕ್ಸ್ಪ್ರೆಸ್ಸು. ಈ ಟ್ರೈನ್ ವಿಡಿಯೋ ಆಲ್ರೆಡಿ ಮಾಡಿದ್ದೀನಿ. ಆ ಜರ್ನಿಯಲ್ಲಿ ನಮ್ಮ ರಂಜಿತ್ ಇದ್ದ ಜೊತೆಯಲ್ಲಿ. ಆವಾಗ ಹೇಳ್ತಿದ್ದೆ, ನೀನು ನಮ್ಮ ಸಂಡೂರು ಸೈಡು, ಈ ಹೊಸಪೇಟೆ ಸೈಡು ಈಗ ಬೇಸಿಗೆದಲ್ಲಿ ಬಂದಿದ್ಯಾ, ಮಳೆಗಾಲದಲ್ವಾ, ಹಚ್ಚ ಹಸಿರಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅವನು ಈ ಸರಿ ಮಿಸ್ ಆಗಿಬಿಟ್ಟ. ನೆಕ್ಸ್ಟ್ ಟೈಮ್ ಕರ್ಕೊಂಬರ್ತೀನಿ. ಈ ಡಿಸೆಂಬರ್ ಒಳಗೆ ಇನ್ನೊಂದು ಸರಿ ರಂಜಿತ್ ಜೊತೆ ಈ ರೂಟಲ್ಲಿ ಪ್ರಯಾಣ ಮಾಡಿಸ್ತೀನಿ. ಯಾಕಂದರೆ ಲಾಸ್ಟ್ ಟೈಮ್ ನಾವು ಮಾಡಿದಾಗ ಬೇಸಿಗೆ ಇತ್ತು. ಬೇಸಿಗೆಯಲ್ಲಿ ಮಾಡಿದಾಗ ಇಷ್ಟು ಹಚ್ಚ ಹಸಿರಿರಲಿಲ್ಲ. ನಾನು ನಿಮಗೆ ಗೊತ್ತಲ್ಲ, ನಮ್ಮ ಬಳ್ಳಾರಿ, ಚಿತ್ರದುರ್ಗ, ಹೊಸಪೇಟೆ ಇವೆಲ್ಲ ಯಾವ ಥರ ಇರುತ್ತೆ ಬೇಸಿಗೆಯಲ್ಲಿ ಅಂತ. ಫುಲ್ಲು ಅವನಿಗೆ ಸುಸ್ತಾಗಿಬಿಟ್ಟಿದ್ದ, ಅಷ್ಟು ಬಿಸಿಲಿರೋದು ತಡ್ಕೊಳಕ್ಕಾಗಿರಲಿಲ್ಲ. ಅದಕ್ಕೆ ಈ ಸರಿ ಈ ಡಿಸೆಂಬರ್ ಒಳಗಡೆ ಇನ್ನೊಂದು ಸರಿ ರಂಜಿತ್ನ ಈ ಟ್ರೈನ್ ರೂಟಲ್ಲಿ ನಾನು ಕರ್ಕೊಂಬರ್ತೀನಿ.
ವ್ಯಾಸನಕೇರಿ ರೈಲ್ವೆ ಸ್ಟೇಷನಿಂದ ಹೊರಟಿದೆ ನಮ್ಮ ರೈಲ್ ಈಗ. ಫ್ರೆಂಡ್ಸ್, ಹಾಗೆ ಲಾಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಹೇಳೋದು ಮರ್ತಿದ್ದೆ. ಮೈಸೂರು ಚಿತ್ರದುರ್ಗ ವೀಡಿಯೋದಲ್ಲಿ ನಮ್ಮ ದುರ್ಗದಿಂದ ಮುಂಬೈಗೆ, ದುರ್ಗದಿಂದ ಹೈದರಾಬಾದ್ಗೆ ವೀಡಿಯೋ ಮಾಡ್ಬೇಕಂತಿದ್ದೀನಿ. ನಿಮಗೆ ದುರ್ಗದಿಂದ ಮುಂಬೈಗೆ ವೀಡಿಯೋ ಬೇಕಾ ಇಲ್ಲ ದುರ್ಗದಿಂದ ಹೈದರಾಬಾದಿಗೆ ವೀಡಿಯೋ ಬೇಕಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಸಖತ್ತಾಗಿದೆ ಮಾತ್ರ. ಮಳೆ ಬರುವ ಮುನ್ಸೂಚನೆ ತುಂಬ ಇದೆ. ಮೋಡ ಆಲ್ರೆಡಿ ಕಪ್ಪಾಗ್ತಾ ಬರ್ತಿದೆ. ನಮ್ಮ ರೈಲು ಈಗ ವ್ಯಾಸ ಕಾಲೋನಿ ಜಂಕ್ಷನಿಗೆ ಬಂದಿದೆ. ವ್ಯಾಸ ಕಾಲೋನಿ ಜಂಕ್ಷನಿಂದ ನಮ್ಮ ರೈಲು ಹೊರಟಿದೆ. ವೆದರ್ ಮಾತ್ರ ಸಾಕತ್ತಾಗಿದೆ ಗುರು. ಈ ಥರ ವೆದರ್ ಇದ್ದರೆ ಎಷ್ಟೊತ್ತು ಬೇಕಾದ್ರೂ ಜರ್ನಿ ಮಾಡ್ಬೋದು, ಏನೋ ಅನ್ಸೋನಲ್ಲ. ವ್ಯಾಸ ಕಾಲೋನಿನ ಜಂಕ್ಷನ್ ಅಂತ ಯಾಕೆ ಕರೀತಾರೆ ಅಂದರೆ, ಇಲ್ಲಿಂದ ಒಂದು ಲೈನು ಸ್ವಾಮಿಹಳ್ಳಿ ಅಂದರೆ ಸಂಡೂರ್ಗೆ ಹೋಗಿದೆ. ನೋಡಿ ಈ ಕಡೆ ಲೆಫ್ಟ್ ಸೈಡ್ ಏನು ಲೈನ್ ಇದೆ, ಈ ಲೈನೇ ಸಂಡೂರ್ಗೆ ಹೋಗಿರೋದು ಸ್ವಾಮಿಹಳ್ಳಿಗೆ. ಸೊ ಒಬ್ಬರು ಕಾಮೆಂಟ್ ಮಾಡಿದ್ರು, ಅಣ್ಣ ವ್ಯಾಸ ಕಾಲೋನಿಯಿಂದ ಸಂಡೂರು ಸ್ವಾಮಿಹಳ್ಳಿವರೆಗೂ ಮಾಡಿ ಗೂಡ್ಸಲ್ಲಿ ಅಂತ. ಬ್ರದರ್, ನಾನು ಟ್ರೈ ಮಾಡ್ತಿದ್ದೀನಿ ಪರ್ಮಿಷನ್ ತಗೊಳಕ್ಕೆ, ಬಟ್ ಗೂಡ್ಸಲ್ಲಿ ಹೋಗೋದಕ್ಕೆ ಪರ್ಮಿಷನ್ ಇಲ್ಲ. ಆದರೂ ಟ್ರೈ ಮಾಡ್ತೀನಿ, ಆಗಲಿಲ್ಲ ಅಂದರೆ ಬೇಜಾರಾಗ್ಬಿಡಿ. ಇದು ನೋಡಿ ಯಾವುದೋ ಒಂದು ಫ್ಯಾಕ್ಟ್ರಿ, ಮೈನಿಂಗ್ ಫ್ಯಾಕ್ಟ್ರಿ ಅನಿಸುತ್ತೆ. ಯಾವ ಫ್ಯಾಕ್ಟ್ರಿ ಅಂತ ಗೊತ್ತಿಲ್ಲ, ಯಾರಾದರೂ ಗೊತ್ತಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಮರಿಯಮ್ಮನಹಳ್ಳಿ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಒಂದು ನಿಮಿಷ ಹಾಲ್ಟ್ ನಂತರ ಮರಿಯಮ್ಮನಹಳ್ಳಿ ರೈಲ್ವೆ ಸ್ಟೇಷನಿಂದ ಹೊರಟಿದೆ ನಮ್ಮ ರೈಲು. ನಾನು ಆಗ್ಲಿಂದ ನೋಡ್ಕೊಂಡು ಬರ್ತಿದ್ದೀನಿ, ಸಿಕ್ಕಾಪಟ್ಟೆ ಜೋಳ ಬೆಳೆದಿದ್ದಾರೆ. ಜೋಳ ಬಿಟ್ಟು ಬೇರೆ ಏನು ಕಾಣಿಸ್ತಿಲ್ಲ ನನಗೆ, ಸಿಕ್ಕಾಪಟ್ಟೆ ಜೋಳ.
ಫ್ರೆಂಡ್ಸ್, ನಮ್ಮ ರೈಲೀಗ ಹಂಪಾಪಟ್ನ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಪ್ಲ್ಯಾಟ್ಫಾರ್ಮ್ ಆ ಕಡೆ ಬಂದಿದೆ. ನಮ್ಮ KSRTC KKRTC ಬಸ್ಸು ಓವರ್ಟೇಕ್ ಮಾಡ್ಕೊಂಡು ಹೋಗ್ತಿದೆ. ನಮ್ಮ ಟ್ರೈನ್ ಈಗ ಅಗರಿ ಬೊಮ್ಮನಹಳ್ಳಿ ಹತ್ತತ್ರ ಇದೆ. ಫ್ರೆಂಡ್ಸ್, ನಮ್ಮ ರೈಲು ಈಗ ಅಗರಿ ಬೊಮ್ಮನಹಳ್ಳಿ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಎರಡು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಅಗರಿ ಬೊಮ್ಮನಹಳ್ಳಿಯಿಂದ ಹೊರಟಿದೆ. ಅಗರಿ ಬೊಮ್ಮನಹಳ್ಳಿಯಿಂದ ಯಾರ್ಯಾರು ನೋಡ್ತಿದ್ದೀರಾ ಅಂತ ಕಾಮೆಂಟ್ ಮಾಡಿ, ನಿಮ್ಮೂರ ಹೆಸರು ಹಾಕ್ಬಿಟ್ಟು ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಫ್ರೆಂಡ್ಸ್, ನಮ್ಮ ರೈಲೀಗ ಮಾಳವಿ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗಿದೆ. ಮಾಳವಿ ರೈಲ್ವೆ ಸ್ಟೇಷನಿಂದ ಹೊರಟಿದೆ ನಮ್ಮ ರೈಲೀಗ. ತೆಂಗಿನ ಮರ ನೋಡಿ ಯಾವ ಥರ ಲೈನಾಗಿದ್ದಾವೆ ಅಂತ ಹೇಳ್ಬಿಟ್ಟು ಸಾಕಾಗಿದೆ. ಮತ್ತು ತೆಂಗಿನ ಮರ ನೋಡಿ ಆ ಥರ ಲೈನಾಗಿದ್ದಾವೆ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕೊಟ್ಟೂರು ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ಆ ಕಡೆ ಬಂದಿದೆ. ಹನ್ನೊಂದು ಗಂಟೆ 34 ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು 12 ಗಂಟೆ 10 ನಿಮಿಷಕ್ಕೆ ಕೊಟ್ಟೂರು ರೈಲ್ವೆ ಸ್ಟೇಷನ್ಗೆ ಬಂದಿದೆ. ಕೊಟ್ಟೂರಿಂದ ಸಬ್ಸ್ಕ್ರೈಬರ್ಸು ನಮಗೂ ತುಂಬ ಜನ ಇದ್ದಾರೆ. ಕೊಟ್ಟೂರಿಂದ ಯಾರ್ಯಾರು ನೋಡ್ತಿದ್ದೀರಾ, ಕೊಟ್ಟೂರು ಅಂತ ಹೆಸರು ಹಾಕ್ಬಿಟ್ಟು ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕೊಟ್ಟೂರಿಂದ ಹೊರಟಿದೆ ನಮ್ಮ ಟ್ರೈನು. ಫ್ರೆಂಡ್ಸ್, ನಾನು ನಿಮಗೆ ಒಂದು ವಿಷಯ ಹೇಳೋದು ಮರ್ತಿದ್ದೆ. ಲಾಸ್ಟ್ ವೀಡಿಯೋ ನೋಡಿದ್ರಲ್ಲ, ಮೈಸೂರಿಂದ ಚಿತ್ರದುರ್ಗಕ್ಕೆ ಬಂದಿರೋ ಟ್ರೈನು. ಸೊ ಆ ವಿಡಿಯೋದಲ್ಲಿ ಅಕ್ಟೋಬರ್ 4 ಅಂತ ಹೇಳಿದ್ದೀನಿ. ಬಟ್ ನಾನು ನಿನ್ನೆ ಚೆಕ್ ಮಾಡಿದಾಗ ಡಿಸೆಂಬರ್ 1ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಆಗಿದೆ ಆ ಟ್ರೈನು, ಮೈಸೂರು ಅಜ್ಮೀರ್ ಟ್ರೈನು. ಮೈಸೂರು ಕಡೆಯಿಂದ ನವೆಂಬರ್ 29ಕ್ಕೆ ಲಾಸ್ಟು, ಆ ಕಡೆ ಅಜ್ಮೀರ್ ಕಡೆಯಿಂದ ಡಿಸೆಂಬರ್ 1ನೇ ತಾರೀಕಿಗೆ ಲಾಸ್ಟ್ ಇದೆ ರನ್ನು. ಆಮೇಲೆ ಎಕ್ಸ್ಟೆಂಡ್ ಆದರೆ ನಿಮಗೆ ಮಾಹಿತಿ ತಿಳಿಸ್ತೀನಿ. ಫ್ರೆಂಡ್ಸ್, ನಮ್ಮ ರೈಲೀಗ ಬೆಣ್ಣೆಹಳ್ಳಿ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಮಧ್ಯಾಹ್ನಕ್ಕೆ ಒಂದು ವಿಕೆಟ್ ಔಟ್ ಆಗಿದೆ ಇಲ್ಲಿ ರೈಲ್ವೆ ಸ್ಟೇಷನಲ್ಲಿ ಬೆಣ್ಣೆಹಳ್ಳಿ. ಫ್ರೆಂಡ್ಸ್, ಬೆಣ್ಣೆಹಳ್ಳಿಯಿಂದ ಹೊರಟಿದೆ ನಮ್ಮ ಟ್ರೈನು. ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಹರಪನಹಳ್ಳಿ.
ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಹರಪನಹಳ್ಳಿ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಹರಪನಹಳ್ಳಿಯಿಂದ ಯಾರ್ಯಾರು ನೋಡ್ತಿದ್ದೀರಾ, ಐ ಆಮ್ ಫ್ರಮ್ ಹರಪನಹಳ್ಳಿ ಅಂತ ಹಾಕ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಹೊಸದಾಗಿ ವಿಡಿಯೋ ನೋಡ್ತಿರೋರು ಹರಪನಹಳ್ಳಿ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಫ್ರೆಂಡ್ಸ್ ನೋಡ್ತಿದ್ದೀರಾ ಅಂತ ಗೊತ್ತು, ಕಾಮೆಂಟ್ ಮಾಡ್ರಪ್ಪ ನೀವು. ಹರಪನಹಳ್ಳಿಯಿಂದ ಹೊರಟಿದೆ ನಮ್ಮ ರೈಲು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ತೆಲಗಿ ರೈಲ್ವೆ ಸ್ಟೇಷನ್ಗೆ ಬಂದಿದೆ. ತೆಲಗಿ ರೈಲ್ವೆ ಸ್ಟೇಷನಿಂದ ಹೊರಟಿದೆ ನಮ್ಮ ರೈಲೀಗ. ನೋಡಿ, ಇಲ್ಲಿ ಅಮರಾವತಿ ಕಾಲೋನಿ ಜಂಕ್ಷನಲ್ಲಿ ಆ ಕಡೆ 2 ಲೈನ್ ಏನು ಕಾಣಿಸುತ್ತೆ, ಅದು ಹುಬ್ಳಿ ಬೆಂಗಳೂರು ಮೈನ್ ಲೈನು. ಆ ಲೈನ್ಗೆ ಈಗ ನಾವು ಬಂದು ಜಾಯ್ನ್ ಆಗ್ತಿದ್ದೀವಿ ಇಲ್ಲಿ ಅಮರಾವತಿ ಕಾಲೋನಿ ಜಂಕ್ಷನಲ್ಲಿ, ಐ ಮೀನ್ ದಾವಣಗೆರೆ ನಾರ್ತ್ ಜಂಕ್ಷನ್. ಮುಂದೆ ಚೇಂಜ್ ಆಗುತ್ತಿದ್ದು ದಾವಣಗೆರೆ ನಾರ್ತ್ ಅಂತ ಹೇಳ್ಬಿಟ್ಟು, ಅದಕ್ಕೆ ನಾನು ಈಗಲೇ ಹೇಳ್ತಿದ್ದೀನಿ. ಆ ಕಡೆ ತೋಳ ಹುಣಸೆ ಏನು ಬರುತ್ತೆ ಅದು ದಾವಣಗೆರೆ ಸೌತ್ ಜಂಕ್ಷನ್ ಆಗುತ್ತೆ. ಗುರು, ಇಷ್ಟೊತ್ತಿಗೆ ದಾವಣಗೆರೆಗೆ ಇರಬೇಕಾಗಿರೋ ನಮ್ಮ ಟ್ರೈನು ಅಮರಾವತಿ ಕಾಲೋನಿ ಜಂಕ್ಷನಲ್ಲಿ 20 ನಿಮಿಷದಿಂದ ನಿಲ್ಲಿಸಿದ್ದಾರೆ ಗುರು. ಮುಂದೆ ಯಾವ ಟ್ರೈನು ಇಲ್ಲ, ಹಿಂದೆ ಯಾವ ಟ್ರೈನೂ ಇಲ್ಲ. ದಾವಣಗೆರೆ ರೈಲ್ವೆ ಸ್ಟೇಷನಲ್ಲಿ 2 ಪ್ಲ್ಯಾಟ್ಫಾರಮು ಖಾಲಿ ಇದ್ದಾವೆ. ಆದರೂ ಅಮರಾವತಿ ಕಾಲೋನಿ ಜಂಕ್ಷನಲ್ಲಿ ನಿಲ್ಲಿಸ್ಬಿಟ್ಟಿದ್ರು. ಈಗ ಹೊರಟಿದೆ, ದಾವಣಗೆರೆ ಸಿಟಿ ಎಂಟ್ರಿ ಆಗಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 2ಕ್ಕೆ ಹೋಗ್ತಿದೆ ನಮ್ಮ ಟ್ರೈನ್ ದಾವಣಗೆರೆಯಲ್ಲಿ. 1 ಗಂಟೆ 23 ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ರೈಲು 1 ಗಂಟೆ 52 ನಿಮಿಷಕ್ಕೆ ದಾವಣಗೆರೆಗೆ ಬರ್ತಿದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಯಾವ ಊರಿಂದ ನೋಡ್ತಿದ್ದೀರಾ, ಎಲ್ಲಿಂದ ನೋಡ್ತಿದ್ದೀರಾ ಅಂತ ಕಾಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತೀರಿ ಫ್ರೆಂಡ್ಸ್. ನಮ್ಮ ದಾವಣಗೆರೆಯಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ.